ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಯುವ ನಾಯಕ ನ್ಯೂಸ್. ನಾನು ನಿಮ್ಮ ಹನುಮಂತಯ್ಯೊಳೆ. ಇವತ್ತಿನ ದಿನ ನಮ್ಮ ಜೊತೆ ಇರತಕ್ಕಂಥದ್ದು ಉತ್ತರ ಕರ್ನಾಟಕ ಹೋರಾಟ ಸಮಿತಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು. ಅವರು ಉತ್ತರ ಕರ್ನಾಟಕ ಹೋರಾಟ ಸಮಿತಿಗೆ ಸಂಬಂಧಿಸಿದಂತೆ ಇವತ್ತು ನಮ್ಮ ಚಾನೆಲ್ ಜೊತೆ ಮಾತಾಡ್ತಾ ಇದ್ದಾರೆ. ಏನು ಹೇಳ್ತಾರೆ ಕೇಳೋಣ ಬನ್ನಿ. ಸರ್, ಇವಾಗ ಉತ್ತರ ಕರ್ನಾಟಕ ಹೋರಾಟ ಸಮಿತಿ ಅಂತಕ್ಕಂಥದ್ದನ್ನು ಒಂದು ಸಂಘಟನೆಯನ್ನು ಮಾಡ್ಕೊಂಡ್ಬಿಟ್ಟು ಪ್ರತ್ಯೇಕ ಉತ್ತರ ಕರ್ನಾಟಕಕ್ಕಾಗಿ ಹೋರಾಟ ಮಾಡ್ತಾ ಇದ್ದೀರಾ. ಸೊ ಇದನ್ನು ದಕ್ಷಿಣ ಕರ್ನಾಟಕದವರು ವಿವಾದಾತ್ಮಕವಾಗಿ ಬಿಂಬಿಸ್ತಕ್ಕಂಥ ಒಂದು ಕೆಲಸನೂ ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಸೊ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಏನು ಹೇಳ್ತೀರಾ? ಉತ್ತರ ಕರ್ನಾಟಕ ಈ ಭಾಗದ ಯುವಕರ ಬದುಕಿಗಾಗಿ, ರೈತರ ಸಮೃದ್ಧಿಗಾಗಿ, ಈ ಭಾಗದ ಮಹಿಳೆಯರ ಎಲ್ಲ ಜೀವನ ಶೈಲಿಯ ಅತ್ಯಂತ ಸಮೃದ್ಧ ನಾಡನ್ನು ಕಟ್ಟಲಿಕ್ಕೆ ನಾವು ಪ್ರತ್ಯೇಕ ರಾಜ್ಯವನ್ನು ಮಾಡಲೇಬೇಕಾದಂಥ ಅನಿವಾರ್ಯತೆ ಇದೆ. ಕರ್ನಾಟಕ ಏಕೀಕರಣ ಆಗಿ ಇಲ್ಲಿಯವರೆಗೂ ಕೂಡ ಎಲ್ಲ ಕ್ಷೇತ್ರಗಳಲ್ಲಿಯೂ ಅಂದರೆ ಕೃಷಿ, ಶಿಕ್ಷಣ, ನೀರಾವರಿ, ರಸ್ತೆ, ಸಾರಿಗೆ, ರೈಲು, ಮಾಧ್ಯಮ, ಉದ್ಯಮ, ಚಲನಚಿತ್ರೋದ್ಯಮ, ಪ್ರವಾಸೋದ್ಯಮ, ಪತ್ರಿಕೋದ್ಯಮ, ರಾಜಕಾರಣ, ಇವೊಂದು ನಮ್ಮ ಮಾಧ್ಯಮ ಮತ್ತು ಆಧ್ಯಾತ್ಮಿಕ ಕ್ಷೇತ್ರಗಳಲ್ಲೂ ಕೂಡ ತಾರತಮ್ಯ ಆಗಿರುವಂಥದ್ದನ್ನು ನಾವು ಮನಗಂಡು ನಮ್ಮ ಉತ್ತರ ಕರ್ನಾಟಕದ 15 ಜಿಲ್ಲೆಗಳು, ಬೀದರ್ದಿಂದ ದಾವಣಗೆರೆಯವರೆಗೆ, ಈ ಕಡೆ ಬೆಳಗಾವಿಯಿಂದ ರಾಯಚೂರದವರೆಗೆ, ಬೆಳಗಾವಿ, ಬಾಗಲಕೋಟೆ, ವಿಜಯಪುರ, ಬಳ್ಳಾರಿ, ಗದಗ, ಧಾರವಾಡ, ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು, ಹಾವೇರಿ, ಹೀಗೆ 15 ಜಿಲ್ಲೆಗಳ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗಬೇಕು ಅನ್ನೋಂಥದ್ದು ನಮ್ಮ ಸ್ಪಷ್ಟ ನಿಲುವು. ಆ ಕಾರಣಕ್ಕಾಗಿ ನಾವು ಉತ್ತರ ಕರ್ನಾಟಕ ಹೋರಾಟ ಸಮಿತಿಯನ್ನು 2016ರಲ್ಲಿ ಸ್ಥಾಪನೆಯನ್ನು ಮಾಡೀವಿ. ಇದು 10 ವರ್ಷಗಳ ಮುಂದಿನ ದಿನಮಾನಗಳಲ್ಲಿ 2026ರ ಏಪ್ರಿಲ್ ತಿಂಗಳಿಗೆ ದಶಮಾನೋತ್ಸವ ಕಾರ್ಯಕ್ರಮವನ್ನು ಕೂಡ ಮಾಡ್ತಾ ಇದ್ದೇವೆ. ಆ ಮೂಲಕ ನಮ್ಮ ಉತ್ತರ ಕರ್ನಾಟಕದ ವೈಭವವನ್ನು, ನಮ್ಮ ಉತ್ತರ ಕರ್ನಾಟಕ ಭಾಗದ ಸಮೃದ್ಧಿಯನ್ನು, ಸಾಂಸ್ಕೃತಿಕ ಹಿರಿಮೆ ಗರಿಮೆಯನ್ನು ನಾವು ಇಡೀ ದೇಶಾದ್ಯಂತ ಪಸರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ತಾವೆಲ್ಲ ಮಾಧ್ಯಮದವರು ಕೂಡ ಇದಕ್ಕೆ ಸಹಕಾರ ಮಾಡಬೇಕು. ಇವತ್ತು ಉತ್ತರ ಕರ್ನಾಟಕದ ಯುವಕರಿಗೆ ನೀವು ನ್ಯಾಯವನ್ನು ಕೊಡುವುದಾದರೆ ಉತ್ತರ ಕರ್ನಾಟಕದಲ್ಲಿ ನೀವು ಇಂಡಸ್ಟ್ರಿಗಳನ್ನು ಸ್ಥಾಪನೆ ಮಾಡಬೇಕು. ನಮ್ಮ ಭಾಗದಲ್ಲಿ ಕಲಿತಂಥ ಯುವಕರು ದಕ್ಷಿಣ ಕರ್ನಾಟಕದಲ್ಲಿ ಹೋಗಿ ಅಲ್ಲಿ ದುಡಿಮೆಯನ್ನು ಮಾಡ್ತಾರೆ. ಅವರು ಕೊಡುವಂಥ ಕನಿಷ್ಠ ಸಂಬಳವನ್ನು ತೆಗೆದುಕೊಂಡು ಅವ್ರ ಖರ್ಚಿಗೆ ಸಾಲೋದಿಲ್ಲ, ಕುಟುಂಬವನ್ನು ನಿರ್ವಹಣೆ ಮಾಡೋದು ಹೇಗೆ? ಹಾಗಾಗಿ ನೀವು ಇಲ್ಲೇ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಿದರೆ ಅವರು ತಮ್ಮ ಹೆಂಡರು, ಮಕ್ಕಳು, ತಂದೆ ತಾಯಿಗಳೊಂದಿಗೆ ಬದುಕುವಂಥ ಅವಕಾಶವನ್ನು ಕಲ್ಪಿಸ್ಬೋದು. ಉದಾಹರಣೆಗೆ ನಿಮಗೆ ವಿಪರ್ಯಾಸಗಳನ್ನು ಹೇಳೋದಾದರೆ, ಕಲಬುರಗಿ ತೊಗರಿನಾಡು ಅಂತೀರಿ, ಆ ತೊಗರಿ ಅಭಿವೃದ್ಧಿ ಮಂಡಳಿಯ ಕಚೇರಿ ಬೆಂಗಳೂರಿನೊಳಗೈತಿ. ನಮ್ಮ ಉತ್ತರ ಕರ್ನಾಟಕದ ಬೆಳಗಾವಿ, ವಿಜಯಪುರ, ಬಾಗಲಕೋಟೆಯಲ್ಲಿ ನಾವು ಮುಳುಗಡೆ ಸಂತ್ರಸ್ತರು, ಅದರ KBJLನ ಹೆಡ್ ಆಫೀಸ್ ಇರೋದು ಬೆಂಗಳೂರಿನೊಳಗೆ. ನಾವಿಲ್ಲಿ ಸಕ್ಕರೆ ನಾಡು ಮಂಡ್ಯ ಅಂತೀರಿ, ಅಲ್ಲಿಗಿಂತಲೂ ಇಲ್ಲಿ 61 ಸಕ್ಕರೆ ಕಾರ್ಖಾನೆಗಳ ಹೆಚ್ಚದವ. ಮತ್ತು ನೀವು ಸಕ್ಕರೆ ನಾಡು ಮಂಡ್ಯ ಅಂತೀರಿ, ಹೆಚ್ಚು ಸಕ್ಕರೆಯನ್ನು ಬೆಳೆಯೋರು ನಾವು, ಅದರ ಸಕ್ಕರೆ ಅಭಿವೃದ್ಧಿ ನಿಯಂತ್ರಣ ಮಂಡಳಿ ಇರೋದು ಬೆಂಗಳೂರಿನಲ್ಲಿ. ಇಂಥ ವಿಪರ್ಯಾಸಗಳು. ಬೆಳಗಾವಿಯ ಸುವರ್ಣಸೌಧವನ್ನು 408 ಕೋಟಿ ಖರ್ಚು ಮಾಡಿ ಕಟ್ಟಿಸಿದ್ರಿ, ಅದು ಸಾರ್ಥಕ ಆಗ್ತಾ ಇಲ್ಲ. ಹೀಗಾಗಿ ನಮ್ಮ ಎಲ್ಲ ಬೇಡಿಕೆಗಳನ್ನು ಕೂಡ ಯಾವುದೇ ರೀತಿಯ ಕವಡೆ ಕಿಮ್ಮತ್ತಿಲ್ಲಂಗೆ ಅವರು ತಿರಸ್ಕಾರವನ್ನು ಮಾಡ್ತಾರೆ. ಉತ್ತರ ಕರ್ನಾಟಕದ ಜನತೆ ಅಂತಂದ್ರೆ 2ನೇ ದರ್ಜೆಯ ನಾಗರಿಕರ ಗತಿ ನೋಡ್ತಾರೆ. ಕರ್ನಾಟಕ ಏಕೀಕರಣಕ್ಕಾಗಿ ಹೋರಾಟ ಮಾಡಿದವರು ನಾವು, ಕನ್ನಡ ಭಾಷೆಯನ್ನು ಉಳಿವಿಗಾಗಿ ಶ್ರಮಿಸುತ್ತಿರುವಂಥವ್ರು ನಾವು. ಈ ಭಾಗದ ಜನರು ಭಾಳಷ್ಟು ಪ್ರಬುದ್ಧರಿದ್ದಾರೆ, ಸಶಕ್ತರಿದ್ದಾರೆ. ಆದರೆ ರಾಜಕಾರಣಿಗಳ ಇಚ್ಛಾಶಕ್ತಿಯ ಕೊರತೆಯಿಂದ ಈ ಭಾಗದ ರಾಜಕಾರಣಿಗಳು ದಕ್ಷಿಣ ಕರ್ನಾಟಕದ ಜನನಾಯಕರ ಕೈಗೊಂಬೆಯಾಗಿರೋದ್ರಿಂದ ನಮ್ಮ ಭಾಗದ ಯುವಕರು, ಮಹಿಳೆಯರು, ರೈತರು ನಾವೆಲ್ಲ ಈ ರೀತಿಯಾಗಿ ಈ ಒಂದು ಹಿನ್ನಡೆಯನ್ನು ಅನುಭವಿಸಬೇಕಾಗಿದೆ. ಇವತ್ತು ಕೃಷ್ಣಾ ಮೇಲ್ದಂಡೆ ಯೋಜನೆಯ 3ನೇ ಹಂತ ಇವತ್ತಿಗೂ 61 ವರ್ಷಗಳಾದರೂ ಕೂಡ ಅದು ಪೂರ್ಣ ಆಗ್ತಾ ಇಲ್ಲ. ಇದಕ್ಕೆ ಇಚ್ಛಾಶಕ್ತಿಯ ಕೊರತೆ ಕಾರಣ. ನಮ್ಮ ಭಾಗದಲ್ಲಿ ಜನಸಂಪನ್ಮೂಲ ಇದೆ, ಜಲಸಂಪನ್ಮೂಲ ಇದೆ, ಖನಿಜ ಸಂಪನ್ಮೂಲ ಇದೆ, ಎಲ್ಲ ಸಂಪತ್ತುಗಳನ್ನು ಹೊಂದಿರುವಂಥ ನಾವು ಉತ್ತರ ಕರ್ನಾಟಕವನ್ನು ಸಮೃದ್ಧ ನಾಡನ್ನಾಗಿ ನಿರ್ಮಾಣ ಮಾಡಬಹುದು. ಅದಕ್ಕೆ ಇಚ್ಛಾಶಕ್ತಿ ಮಾತ್ರ ಬೇಕು ಅನ್ನೋಂಥದ್ದು ನಮ್ಮ ವಾದ. ಸರ್, ಇವಾಗ ಪ್ರತ್ಯೇಕ ಉತ್ತರ ಕರ್ನಾಟಕಕ್ಕೆ ಸಂಬಂಧಪಟ್ಟಂಗೆ ಈಗ ಉತ್ತರ ಕರ್ನಾಟಕದ ರಾಜಕೀಯ ನಾಯಕರುಗಳನ್ನ ಸಂಪರ್ಕ ಮಾಡಿ ಈಗ ಅವ್ರ ಗಮನಕ್ಕೆ ತಂದು ನಾವು ಸರ್ವತೋಮುಖವಾಗಿ ಅಭಿವೃದ್ಧಿ ಆಗಬೇಕಾದ್ರೆ ಏನೆಲ್ಲ ಮಾಡಬೇಕು ಅಂತಕ್ಕಂಥದ್ದನ್ನು ಚರ್ಚೆ ಮಾಡಿದ್ದೀರಾ ಸರ್ ತಾವು? ಸಮಿತಿಯನ್ನು ಸ್ಥಾಪನೆ ಮಾಡಿದ ಪ್ರಾರಂಭ ದಿನಗಳಲ್ಲಿಯೇ ನಮ್ಮ ಅಧ್ಯಕ್ಷರು ಮತ್ತು ಎಲ್ಲ ಉಪಾಧ್ಯಕ್ಷರು ದಂಡ್ಯಾ ಸರ್ ಅವರು ಮಾಡಿದ್ದೇನು ಅಂತಂದರೆ 96 ಜನ ಶಾಸಕರಿಗೆ ಪತ್ರವನ್ನು ಬರೆದೀವಿ, ರಿಜಿಸ್ಟರ್ ಪತ್ರವನ್ನು ಬರೆದೀವಿ. ಆದರೆ ಕೆಲವು ಜನಪ್ರತಿನಿಧಿಗಳು, ಉದಾಹರಣೆಗೆ ಹೇಳೋದಾದರೆ ಉಮೇಶ್ ಕತ್ತಿ ಅವರು, AS ಪಾಟೀಲ್ ನಡಹಳ್ಳಿ ಅವರು, ಕೆಲವೊಂದಿಷ್ಟು ರಾಜಕೀಯ ರೋಣ ತಾಲೂಕಿನ
ಪಾಟೀಲ್ ಅನ್ನುವಂಥ MLA ಅವರು, ಕೆಲವು ಶಾಸಕರು ಅಭಯ್ ಪಾಟೀಲ್ ಅಂತವರು, ಆಮೇಲೆ ಅರವಿಂದ್ ಬೆಲ್ಲದವರು, ಕೆಲವು ಶಾಸಕರು ಬಹಳ ಗಟ್ಟಿಯಾಗಿ ದಿಟ್ಟತನದಿಂದ ಉತ್ತರ ಕರ್ನಾಟಕದ ಸಾಮರ್ಥ್ಯ ಏನು, ಉತ್ತರ ಕರ್ನಾಟಕ ಪ್ರತ್ಯೇಕ ಆದರೆ ಅದರ ಅನುಕೂಲತೆಗಳು ಏನು ಅನ್ನುವಂಥದ್ದನ್ನು ಸದನದಲ್ಲಿ ಧ್ವನಿಯನ್ನು ಎತ್ತಿದ್ದಾರೆ. ಅವರ ಹಾಗೆಯೇ ಉಳಿದ ಎಲ್ಲ ಶಾಸಕರು ಕೂಡ ಧ್ವನಿಯನ್ನು ಎತ್ತಿದರೆ ನಮ್ಮ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗ್ತದೆ, ನಮ್ಮ ಉತ್ತರ ಕರ್ನಾಟಕ ಸಮೃದ್ಧಿಯನ್ನು ಹೊಂದೈತಿ. ಸರ್, ಈಗ ತಾವು ಒಂದು ಸಂಘಟನೆಯನ್ನು ಮಾಡಿಬಿಟ್ಟು ಪ್ರತ್ಯೇಕ ಉತ್ತರ ಕರ್ನಾಟಕದ ಒಂದು ಅಭಿವೃದ್ಧಿಗಾಗಿ ಹೋರಾಟ ಮಾಡ್ತಾ ಇದ್ದೀರಾ. ಇದಕ್ಕೆ ಆರ್ಥಿಕವಾಗಿ ಆಗಿರ್ಬೋದು, ಸಾಮಾಜಿಕವಾಗಿ ಇರ್ಬೋದು ಸಹಾಯ ಆಯಿತು ಮತ್ತು ಬೆಂಬಲ ಬೇಕಾಗತ್ತೆ ಸರ್. ಅಂದರೆ ಈಗ ಉತ್ತರ ಕರ್ನಾಟಕದ ಜನ ಇದಕ್ಕೆ ಸಂಬಂಧಪಟ್ಟಂಗೆ ಯಾವ ರೀತಿಯಾಗಿ ಬೆಂಬಲ ಕೊಡ್ತಾ ಇದ್ದಾರೆ ಸರ್? ನಾವು ಉತ್ತರ ಕರ್ನಾಟಕ ಹೋರಾಟ ಸಮಿತಿಯ ಆರ್ಥಿಕ ಬಲವರ್ಧನೆಗಾಗಿ ಅನೇಕ ಸಾಮಾಜಿಕ ಚಿಂತಕರು, ಯುವಕರು, ಸಾಹಿತಿಗಳು, ಬುದ್ಧಿಜೀವಿಗಳು ಅನೇಕ ಧಾರಾಳವಾಗಿ ದೇಣಿಗೆಯನ್ನು ಕೊಟ್ಟಿದ್ದಾರೆ. ಸದಸ್ಯತ್ವದ ಮೂಲಕ ನಾವು ಆರ್ಥಿಕವಾಗಿ ಸಬಲರಿದ್ದೇವೆ. ನಮ್ಮ ಹೋರಾಟ ಸಮಿತಿಯ ಚಟುವಟಿಕೆಗಳನ್ನು ಮಾಡಲಿಕ್ಕೆ ಎಲ್ಲ ಜನಸಾಮಾನ್ಯರು ₹1 ಹಿಡ್ಕೊಂಡು ₹1,00,000ವರೆಗೂ ಕೊಡಲಿಕ್ಕೆ ಸಿದ್ಧರಿದ್ದಾರೆ. ನಾವು ಪ್ರಾಮಾಣಿಕವಾಗಿ ಹೋರಾಟವನ್ನು ಮಾಡಬೇಕು. ಪ್ರಾಮಾಣಿಕವಾಗಿ ಉತ್ತರ ಕರ್ನಾಟಕ ಸಮೃದ್ಧಿಯನ್ನು ಮಾಡಲಿಕ್ಕೆ ನಾವು ಚಿಂತನೆಯನ್ನು ಮಾಡಬೇಕಾದ ಅವಶ್ಯಕತೆ ಇದೆ. ಸರ್, ಈಗ ದಕ್ಷಿಣ ಕರ್ನಾಟಕದ ಒಂದಿಷ್ಟು ಜನ ಈಗ ರಾಜ್ಯವನ್ನು ಇಬ್ಬಾಗ ಮಾಡಿದ್ರು. ಇಲ್ಲಿ ಏನಾಗತ್ತಪ್ಪ ಅಂದ್ರೆ ಕನ್ನಡಿಗರ ಶಕ್ತಿ ಕುಂದುತ್ತು, ಕಡಿಮೆ ಆಗುತ್ತು ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಪ್ರತ್ಯೇಕ ಉತ್ತರ ಕರ್ನಾಟಕದ ಕೂಗೆ ಒಂದು ವಿವಾದಾಸ್ಪದ ಅಂತಕ್ಕಂಥ ಒಂದು ರೀತಿಯಲ್ಲಿ ಬಿಂಬಿಸ್ತಾ ಇದ್ದಾರೆ. ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಗೆ ತಾವು ಏನು ಹೇಳ್ತೀರಾ ಸರ್? ಭಾರತ ಸ್ವಾತಂತ್ರ್ಯಗೊಂಡಾಗ ಕೇವಲ 17 ರಾಜ್ಯಗಳಿದ್ದು, ಇವತ್ತು ಎಷ್ಟು ರಾಜ್ಯಗಳದಾವ್ರಿ? ಯಾಕೆ ಮಾಡಿದ್ರಿ? ಜನಸಂಖ್ಯೆ ಬೆಳೆದಂಗೆ, ಅಗತ್ಯತೆಗಳು ಬೆಳೆದಂಗೆ, ಒಂದು ಪ್ರದೇಶದ ಆಡಳಿತಾತ್ಮಕ ಅನುಕೂಲಕ್ಕಾಗಿ ಮತ್ತು ಅಭಿವೃದ್ಧಿಯ ದೃಷ್ಟಿಯಿಂದ ಪ್ರತ್ಯೇಕತೆಯನ್ನು ಮಾಡ್ತಾ ಇದ್ದೇವೆ ಹೊರತು ಬೇರೆ ಯಾವ ದುರುದ್ದೇಶನೂ ಇಲ್ಲ. ಮತ್ತು ಇದು ಭಾರತ ದೇಶದಲ್ಲೇ ಇರುವಂಥ ರಾಜ್ಯ. ಒಂದು ಭಾಷೆಯ ಅಂದರೆ ಕನ್ನಡ ಭಾಷೆ 2 ರಾಜ್ಯಗಳಾದರೆ ನಮಗೆ ಅಭಿಮಾನವೇ ಹೊರತು ಅದರಲ್ಲಿ ನಾವು ಕಳ್ಕೊಳ್ಳುವಂಥದ್ದು ಏನೂ ಇಲ್ಲ. ಹಾಗಾಗಿ ಎಲ್ಲರೂ ಖುಷಿಯನ್ನು ಪಡುವಂಥ ವಿಷಯ, ಕನ್ನಡ ಭಾಷೆ 2 ರಾಜ್ಯಗಳ ನಿರ್ಮಾಣ ಆಗಬೇಕು ಅನ್ನೋಂಥದ್ದು ನಮ್ಮ ಒತ್ತಾಯ. ಇವಾಗ ನಮ್ಮ ಪ್ರತ್ಯೇಕ ಉತ್ತರ ಕರ್ನಾಟಕ ರಾಜ್ಯ ಆದರೂ ನಮ್ಮ ಯುವಕರಿಗಾಗಿರ್ಬೋದು ಅಥವಾ ಉತ್ತರ ಕರ್ನಾಟಕದ ಜನರು ವಿವಿಧ ಕ್ಷೇತ್ರಗಳಲ್ಲಿ ಯಾವ ರೀತಿಯಾಗಿ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯ ಅದ ಸರ್? ಈ ಭಾಗ ಪ್ರತ್ಯೇಕಗೊಂಡ್ರೆ ಆಡಳಿತಾತ್ಮಕವಾಗಿ ಅನುಕೂಲ ಆಕೈತಿ. ಈ 15 ಜಿಲ್ಲೆಗಳಿಗೆ ಭೌಗೋಳಿಕವಾಗಿ ಮಧ್ಯವರ್ತಿ ಸ್ಥಳ ಅಂದ್ರೆ ಬಾಗಲಕೋಟೆ. ಈ ಬಾಗಲಕೋಟೆಯನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಎಲ್ಲ ಜಿಲ್ಲೆಗಳು ಕೂಡ ಸಮಾಂತರದಲ್ಲಿ ನಾವು ಆಡಳಿತವನ್ನು ಯಶಸ್ವಿಯಾಗಿ ನಿರ್ವಹಣೆ ಮಾಡಬಹುದು. ಈ ಭಾಗದಲ್ಲಿ ಜಲ ಸಂಪನ್ಮೂಲ ಇದೆ, ವಿದ್ಯುತ್ ಸಂಪನ್ಮೂಲ ಇದೆ, ಸಮತಟ್ಟಾದ ಬಂಜರು ಭೂಮಿ ಇದೆ, ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಲಿಕ್ಕೆ ಬೇಕಾದಂಥ ಎಲ್ಲ ಸಂಪನ್ಮೂಲಗಳು ಇರುವಾಗ ಇಲ್ಲಿ ನಾವು ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಿದರೆ ನಮ್ಮ ಭಾಗದ ಯುವಕರು ಇಲ್ಲೇ ಉದ್ಯೋಗವನ್ನು ಕಂಡುಕೊಂಡು ಅವರ ಕುಟುಂಬದೊಂದಿಗೆ ನೆಮ್ಮದಿಯ ಬದುಕನ್ನು ಸಾಗಿಸ್ತಾರೆ. ಇಲ್ಲಿಯ ಯೋಜನೆಗಳು, ನೀರಾವರಿ ಯೋಜನೆಗಳು ಎಲ್ಲವನ್ನು ನಾವು ಪೂರ್ಣಗೊಳಿಸಿದರೆ ನಮ್ಮ ಭಾಗದ ರೈತರು ಸಂಪದ್ಭರಿತವಾದಂಥ ಎಲ್ಲ ಕೃಷಿ ಉತ್ಪನ್ನಗಳನ್ನು ಬೆಳೆದು ಒಂದು ವಿಶೇಷವಾದಂಥ ಬೆಂಬಲ ಬೆಲೆಯನ್ನು ಪಡೆದುಕೊಂಡು ವಿಶೇಷವಾದ ಮಾರುಕಟ್ಟೆಯನ್ನು ಎಲ್ಲವನ್ನೂ ಕೂಡ ಇಲ್ಲಿ ವ್ಯವಸ್ಥೆಯನ್ನು ಮಾಡಿದಾಗ ನಮ್ಮ ಭಾಗದ ರೈತರು ಉದ್ಧಾರ ಆಗ್ತಾರೆ. ಆ ಮೂಲಕ ಇಡೀ ನಮ್ಮ ಮಾನವ ಸಮುದಾಯ, ನಾವು ದಕ್ಷಿಣ ಕರ್ನಾಟಕದವರಿಗೂ ಕೂಡ ನಾವು ಸಹಾಯವನ್ನು ಮಾಡಬಹುದು. ಈಗ ಬಹುಶಃ ಕೆಲವರು ಹೇಳ್ತಾರೆ, ನೀವು ಅವರ ಋಣದೊಳಗೆ ಬದುಕಾಕತ್ತೀರಿ, ಅವರ ತೆರಿಗೆಯೊಳಗೆ ನಿಮ್ಮನ್ನು ಸಾಕಾಕತ್ತಾರ. ಒಂದು ಸಾರಿ ಕುಮಾರಸ್ವಾಮಿ ಅವರು ಹೇಳಿದರು, ನೀವು ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆದ್ರೆ ನೀವು ಊಟ ಮಾಡ್ತೀರಿ ಹೆಂಗೆ, ನೀವು ಬಹುಶಃ ನಿಮಗೆ ದರಿದ್ರತನ ಬರ್ತದೆ ಅನ್ನುವಂಥ ಮಾತನ್ನು ಅವ್ರು ಹೇಳಿದರು. ದಯವಿಟ್ಟು ಆ ಮಾತನ್ನು ಅವ್ರು ಹಿಂತಕ್ಕೋಬೇಕು. ಉತ್ತರ ಕರ್ನಾಟಕ